ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಗೆ ಯಾವ ಒಂದು ಕಲರ್ ತುಂಬಾ ಚೆನ್ನಾಗ್ ಆಗ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಕಟಕಕ್ಕೆ ಅಧಿಪತಿ ಚಂದ್ರ. ಆ ಚಂದ್ರ ಅಂದ್ರೇನೆ ಬಿಳಿ ಬಣ್ಣ. ನಾವ್ ಹೇಗೆ ತಿಂಗಳ ಬೆಳಕಲ್ಲಿ ಹುಣ್ಣಿಮೆ ಬಂದಾಗ ತಿಂಗಳು ಹುಣ್ಣಿಮೆ ಹೇಳ್ತೀವಲ್ಲ, ನೋಡಕ್ ಎಷ್ಟು ಚೆನ್ನಾಗ್ ಕಾಣಿಸುತ್ತೆ ಪೂರ್ಣ ಹುಣ್ಣಿಮೆ. ಅದೇ ರೀತಿ ಬಿಳಿ ಕಲರ್ ತುಂಬಾ ಚೆನ್ನಾಗಿ ಇವ್ರಿಗೆ ಆಗಿ ಬರುವಂತದ್ದು. ಅಂದ್ರೆ ಅವ್ರದೇ ಬಣ್ಣ ಅದು ಬಿಳಿ, ಅದನ್ನೇ ಹೆಚ್ಚು ಫಾಲೋ ಮಾಡೋದ್ರಿಂದ ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಇದೇ ರೀತಿ ಇದಕ್ಕೆ ತುಂಬಾ ಚೆನ್ನಾಗಿ ಆಗ್ ಬರುವಂತಹ ಒಂದು ಸಪೋರ್ಟಿವ್ ಕಲರ್ ಏನಾರ ಇದೆ ಅಂತಂದ್ರೆ ಅದು ಒಂದು ಬ್ಲೂ ಕಲರ್ ಬಣ್ಣ. ಅದು ಸ್ಕೈ ಬ್ಲೂ ಕೂಡ ಆಗಿರ್ಬೋದು, ಅಥವಾ ನವಿಲ್ ಬ್ಲೂ ಅಂತ ಏನ್ ಕರಿತೀವಿ, ಅದು ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿ ವರ್ಕ್ ಮಾಡುತ್ತೆ. ಇವೆರಡು ಕಲರ್ ಅಲ್ಲೇ ನಾವು ಡಾರ್ಕ್ ನ ಜಾಸ್ತಿ ಯೂಸ್ ಮಾಡಬಹುದು. ಹಾಗೆ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗತ್ತೆ ನೋಡಿ. ಹಂಗೆ ಹೇಳ್ದೆ ಮಿಥುನ ರಾಶಿಯವರಿಗೆ ಯಾವ ಬಣ್ಣ ಯೂಸ್ ಮಾಡಿದಾಗ ಯೋಗ ಬರುತ್ತೆ ಅಂತ. ಅದೇ ರೀತಿ ಕಟಕ ರಾಶಿಯವರಿಗೆ ಈ ಒಂದು ಬಿಳಿ ಮತ್ತೆ ಹಳದಿ ಮಿಶ್ರಿತ ಬಣ್ಣವನ್ನ ಧರಿಸೋದ್ರಿಂದ ಇವರಿಗೆ ಗಜಕೇಸರಿ ಯೋಗವನ್ನ ಪಡ್ಕೋಬಹುದು. ಯಾಕಂದ್ರೆ ಹಳದಿ ಮತ್ತೆ ಬಿಳಿ ಮಿಶ್ರಿತ ಬಣ್ಣವೆರಡೂ ಸೇರಿದಾಗ, ಅಂದ್ರೆ ಚಂದ್ರ ಮತ್ತೆ ಗುರು ಎರಡೂ ಸೇರಿದಾಗ ನಾವು ಗಜಕೇಸರಿ ಯೋಗ ಅಂತೀವಿ. ಸೊ ಇದು ಒಳ್ಳೆ ರಿಸಲ್ಟ್ ನ ಆಗ್ತಾ ಹೋಗುತ್ತೆ. ಹಾಗಾಗಿ ಇವರು ಬಿಳಿ ಮತ್ತೆ ಹಳದಿ ಮಿಶ್ರಿತ ಬಣ್ಣವನ್ನು ಹೆಚ್ಚು ಫಾಲೋ ಮಾಡಿ. ಇದ್ರ ಜೊತೆಗೆ ಬ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕೈ ಬ್ಲೂ ಅಥವಾ ಡಾರ್ಕ್ ಬ್ಲೂ ಯಾವ್ದಾದ್ರು ಯೂಸ್ ಮಾಡಿ. ಜೊತೆಗೆ ಇವ್ರಿಗೆ ಇದ್ರ ಜೊತೆಗೆ ಗ್ರೀನ್ ಕೂಡ ತುಂಬಾ ಯೂಸ್ ಮಾಡ್ತಾ ಹೋಗ್ಬೋದು. ಗ್ರೀನು ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಬರುತ್ತೆ. ಇಂಥ ಒಂದು ಕಲರ್ ಗಳನ್ನ ಫಾಲೋ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನೋಡ್ತಾ ಹೋಗ್ಬೋದು. ಹಾಗೆ ಇವರಿಗೆ ತುಂಬಾ ಚೆನ್ನಾಗಿ ಆಗ್ಬರುವಂತ ಸಂಖ್ಯೆ ಅಂತ ಅಂದ್ರೆ 5, 14, 23 ತುಂಬಾ ಚೆನ್ನಾಗತ್ತೆ. 3, 12, 21, 30 ಸಖತ್ತಾಗಿ ವರ್ಕ್ ಆಗುತ್ತೆ ಇವ್ರಿಗೆ. ದಿನ ಮತ್ತೆ ಆ ಡೇಟ್ಗಳು ನಂಬರ್ಗಳನ್ನ ಫಾಲೋ ಮಾಡೋದ್ರಿಂದ. ಹಾಗೆ ಇವ್ರದೇ ಸಂಖ್ಯೆ 2, 20, 29 ಕೂಡ ತುಂಬಾ ಚೆನ್ನಾಗತ್ತೆ. ಅದೇ ರೀತಿ 1, 10, 19 ಕೂಡ ಇವ್ರು ಫಾಲೋ ಮಾಡ್ಬೋದು.